ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 2-3 ದಿನಗಳಿಂದ ನಾವು ದೊಡ್ಡದಾಗಿ ಚರ್ಚೆ ಮಾಡ್ತಿರುವಂಥದ್ದು ಕರ್ನಾಟಕದ ಮಟ್ಟಿಗೆ ಅಂದರೆ ಪುತ್ತೂರಿನಲ್ಲಿ ನಡೆದಿರುವಂತಹ ಕೆಲವರು ಹೇಳೋ ಹಾಗೆ ಸೆಕ್ಸ್ ದೋಖಾ. ಕಾಮಕ್ಕೆ ಒಂದು ಹೆಣ್ಣು ಮಗುವನ್ನು ಬಳಸ್ಕೊಂಡು ಆಕೆಯನ್ನು ಗರ್ಭಿಣಿ ಮಾಡಿ ಮಗು ಆಗಿದೆ ಈಗ, ಆದರೂ ಸಹ ಅವಳನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೂ ಸಹ ಅವನ ವಿರುದ್ಧ ಆ ಹೆಣ್ಣು ಮಗು ಹಿಂದೂ ಆಗಿದ್ದರೂ ಸಹ ಸೋಕಾಲ್ಡ್ ಹಿಂದುತ್ವದ ರಕ್ಷಕರು, ಹಿಂದೂಗಳ ರಕ್ಷಕರು ಅಂತ ಹೇಳ್ಕೊಂಡು ಏನೇನೋ ಮಾಡಿಕೊಂಡು ಓಡಾಡುವಂಥವ್ರು ಯಾರು ಮಾತೆ ಆಡದೆ ಗಪ್ಚುಪ್ಪಾಗಿರುವಂತಹ ಪ್ರಕರಣವನ್ನು ನಾವು ನೋಡ್ತಿದ್ದೀವಿ. ಯಾಕೆ ಅಂತಂದರೆ ಆ ರೇಪ್ ಮಾಡಿರುವಂಥವನು, ರೇಪ್ ಆರೋಪಿ ಒಬ್ಬ ಬ್ರಾಹ್ಮಣ. ಅವನ ಮೈ ಮೇಲೆ ಜನಿವಾರ ಇದೆ, ಹಾಗಾಗಿ ಅವನನ್ನು ಏನು ಮಾಡಬಾರ್ದು ಅನ್ನೋದು ಇವರ ಹಿಂದುತ್ವದ ಮೂಲ ಅಡಿಪಾಯ. ಬ್ರಾಹ್ಮಣ ಶ್ರೇಷ್ಠ, ಅವನು ಏನು ಮಾಡೋದು ಸರಿ, ಅವನು ಗುಲಾಮರಾಗಿರೋದೇ ಉಳಿದವ್ರಿಗೆಲ್ರಿಗೂ ಧರ್ಮ ಪಾಲನೆ. ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಈ ಹಿಂದುತ್ವ, ಹಿಂದೂ ರಾಷ್ಟ್ರ ಇದೆಲ್ಲ ಮಾಡಕ್ಕೆ ಹೊರಟಿದ್ದಾರಲ್ಲ, ಹಾಗಾಗಿ ಇವರಿಗೆ ಬಾಯಿಂದ ಒಂದು ಮಾತು ಬರಲ್ಲ. ಆದರೆ ಮಾತಾಡದೇ ಇದ್ದರೂ ಪರವಾಗಿಲ್ಲ, ಅದನ್ನು ಮೀರಿ ಕೊಳಕು ಮನಸ್ಥಿತಿಯನ್ನು ಪ್ರದರ್ಶನ ಮಾಡ್ತಾರಲ್ಲ, ಅದು ಎಂಥ ವರ್ಸ್ಟ್ ಕಣ್ರಿ. ಅದರಲ್ಲಿ 2 ರೀತಿಯಾದದ್ದನ್ನು ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಂದು ವ್ಯಕ್ತಿಯ ಬಗ್ಗೆ, ಶರಣ್ ಪಂಪ್ವೆಲ್ ಅನ್ನುವಂಥ ಬಜರಂಗ ದಳದ ನಾಯಕ, ಆ ವ್ಯಕ್ತಿಯ ಬಗ್ಗೆ. ಮತ್ತು ಜನರಲ್ ಆಗಿ ಬ್ರಾಹ್ಮಣ್ಯವನ್ನು, ಹಿಂದುತ್ವವನ್ನು ಸಮರ್ಥಿಸುವಂಥವರ ಮನಸ್ಥಿತಿಗಳು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ಮೊದಲಿಗೆ ಈ ಶರಣ್ ಪಂಪ್ವೆಲ್ ಅನ್ನುವಂಥವ್ರ ಬಗ್ಗೆ ಮಾತಾಡೋದಾದರೆ, ಬಜರಂಗ ದಳದಲ್ಲಿ ದೊಡ್ಡ ನಾಯಕ, ಮುಟ್ಟಂಗಿಲ್ಲ. ಪೊಲೀಸರು ಸಹ ಹಿಂಜರಿತಾರೆ. ಕೇಸರಿ ಶಾಲ್ ಬೇರೆ ಇದೆಯಲ್ಲ, ಈ ಪೊಲೀಸರಿಗೆ ಅದೊಂದು ಹೊಸ ದಿಗಿಲು. ಕೇಸರಿ ಶಾಲ್ ಹಾಕ್ಕೊಂಡಿರೋರನ್ನ ಮುಟ್ಟುಬಿಟ್ರೆ ಏನಾಗ್ಬಿಡುತ್ತಂತ. ಈ ಸರ್ಕಾರ ಇದೆಯಲ್ಲ, ಅದಕ್ಕೂ ದಿಗಿಲು. ಅಯ್ಯೋ, ಹಿಂದೂ ಓಟುಗಳೇನಾಗ್ಬಿಡ್ತಾವು, ಈ ದಿಗಿಲನ್ನೇ ಬಂಡವಾಳ ಮಾಡ್ಕೊಂಡಿರುವಂಥವರು ಆ ಕೇಸರಿ ಶಾಲ್ ಹಾಕ್ಕೊಂಡು ಹಿಂದುತ್ವದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಇನ್ನು ಏನೇನೋ ಮಾಡುವಂಥದ್ದು ಅನಾಚಾರಗಳು, ವಸೂಲಿ, ರೌಡಿಸಮ್, ದ್ವೇಷ ಭಾಷಣ, ನರಹತ್ಯೆಗಳಿಗೆ ಘೋಷಣೆಗಳು, ನರಹತ್ಯೆಗಳಿಗೆ ಸ್ಫೂರ್ತಿದಾಯಕವಾದಂತಹ ಭಾಷಣಗಳು, ಇಂಥವು ಪ್ರಚೋದನಕಾರಿ ಭಾಷಣಗಳನ್ನು ನಿರಂತರವಾಗಿ ಮಾಡೋದನ್ನು ಉದ್ಯೋಗ ಮಾಡಿಕೊಂಡು ಅದರಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ಅಂಥ ವ್ಯಕ್ತಿಗಳಲ್ಲಿ ಶರಣ್ ಪಂಪ್ವೆಲ್ ಕೂಡ ಒಬ್ಬ. ಈ ಹೆಣ್ಣುಮಗು ಕಥೆ ಇದೆಯಲ್ಲ, ಪುತ್ತೂರಿನಲ್ಲಿ ಆಗಿರುವಂಥದ್ದು. ಬ್ರಾಹ್ಮಣ ಹುಡುಗನಿಂದ ಮೋಸ ಹೋಗಿ ಪಾಪ ಆ ಹುಡುಗಿ ಈಗ ಮಗುವಿನ ತಾಯಿ ಆಗಿಬಿಟ್ಟಿದ್ದಾಳೆ 21 ವರ್ಷಕ್ಕೇನೆ. 21 ಅಲ್ಲ, ಕಾಲೇಜ್ ಹುಡುಗಿ. ಆ ಹುಡುಗಿಯ ತಾಯಿ ಪಾಪ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, SDP ಜೊತೆ ಪ್ರತಿಭಟನೆಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅದಕ್ಕಿಂತ ಮೊದಲು ಈ ಹಿಂದುತ್ವ ಅಂತ ಕರ್ಸ್ಕೊಳ್ತಾರಲ್ಲ ಆ ನಾಯಕರ ಹತ್ರ ಹೋಗಿದ್ದಾರೆ ಪಾಪ. ಆಕೆ ಮತ್ತು ಆಕೆಯ ತಂಗಿ ಅಂದರೆ ಸಂತ್ರಸ್ತೆಯ ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರು ಸಹ ಸಾಕಷ್ಟು ಹಿಂದುತ್ವ ನಾಯಕರ ಹತ್ರ ಹೋಗಿದ್ದಾರೆ. ಸೋಕಾಲ್ಡ್ ಹಿಂದುತ್ವದ ನಾಯಕರು. ಹಿಂದುತ್ವ ಅನ್ನೋದೇ ಬೇರೆ ಬಿಡಿ, ದಿನ ಹೇಳ್ತಿರ್ತೀನಿ, ಅದನ್ನ ಇವತ್ತು ಬೇಡ. ಅದಕ್ಕೊಂದು ನಾಯಕ ಅನ್ನೋದೆಲ್ಲ ಸುಮ್ಮನೆ, ಅದು ಒಂದು ನೆಪ. ಅಂಥವ್ರ ಹತ್ರ ಹೋಗಿ, ಅಯ್ಯೋ ನಮ್ಮ ಹಿಂದೂ ಹೆಣ್ಣು ಮಗುಗೆ ಹೀಗಾಗ್ಬಿಟ್ಟಿದೆ, ಒಬ್ಬ ಬ್ರಾಹ್ಮಣ ಹುಡುಗ ಹೀಗೆ ಮಾಡಿದ್ದಾನೆ ಅಂದರೆ ಅವರೆಲ್ಲ ಅವನನ್ನು ರಕ್ಷಣೆ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಯಾಕಂದರೆ 2 ಕಾರಣ ಐತಲ್ಲ, ಒಂದು ಬ್ರಾಹ್ಮಣ, ಇನ್ನೊಂದು BJP ನಾಯಕ. ಅವರಪ್ಪ BJP ನಾಯಕ. ಒಂದಕ್ಕೆರಡು ಬಲವಾದ ಕಾರಣ ಇರಬೇಕಾದ್ರೆ ಈ ಹೆಣ್ಣು ಮಗುವಿನ ಭವಿಷ್ಯವನ್ನು, ಹೆಣ್ಣು ಮಗುಗಾಗೋ ಅನ್ಯಾಯವನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಮಾಡೋದೇ ಇಲ್ಲ. ಎಲ್ಲ ಎಸ್ಕೇಪ್ ಪಾರ್ಟಿಗಳು. ಆರೋಪಿ ಮುಸ್ಲಿಂ ಆಗಿದ್ದಿದ್ರೆ ನೋಡಪ್ಪ ಮಜಾ ಇದ್ದಿರೋದು. ಪುತ್ತೂರಲ್ಲಿ ಇಷ್ಟೊತ್ತಿಗೆ ಏನೇನೋ ಆಗಿರೋದು ಅದನ್ನೆಲ್ಲ ನಿನ್ನೆ ಮೊನ್ನೆ ಹೇಳಿದ್ದೀನಿ, ಆ ವಿಡಿಯೋಗಳನ್ನು ನೋಡ್ಬೋದು. ಅಂತಹದ್ರಲ್ಲಿ ಶರಣ್ ಪಂಪ್ವೆಲ್ ಹತ್ರನೂ ಹೋಗಿದ್ದಾರೆ. ಯಾವ ಶರಣ್ ಪಂಪ್ವೆಲ್ ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋದು, ನರಹತ್ಯೆಗಳು, ನರಸಂಹಾರ, ಈ ರೀತಿಯಾದಂತಹ ಮನಸ್ಥಿತಿಗಳನ್ನು ಹುಟ್ಟಾಕೋದು, ಪ್ರೇರೇಪಿಸೋದು, ಪ್ರಚೋದಿಸೋದು, ಆ ಮನಸ್ಥಿತಿಯಲ್ಲಿರೋದು, ಬೆದರಿಸೋದು, ಹಿಂದೂ ರಾಷ್ಟ್ರ ಅನ್ನೋದು ಇದೆಲ್ಲವೂ. ಆದರೆ ಹೊಟ್ಟೆಪಾಡಿಗೆ ಇದರಲ್ಲೂ ಇದೆ, ದುಡಿಮೆ ಇದರಲ್ಲೂ ಇದೆ. ಅವರು ಕೇಸರಿ ಶಾಲ್ ಹಾಕ್ಕೊಂಡು ಇದೆಲ್ಲ ಮಾಡೋದು ದುಡಿಮೆ ಭಾಗವಾಗಿ. ಆದರೂ ಹೆಚ್ಚಿನ ದುಡಿಮೆಗೆ ಸೆಕ್ಯೂರಿಟಿ ಏಜೆನ್ಸಿ ಬೇರೆ ಇಟ್ಕೊಂಡಿದ್ದಾನೆ ಮನುಷ್ಯ.
ಆ ಸೆಕ್ಯೂರಿಟಿ ಏಜೆನ್ಸಿಗಳ ಮೂಲಕ ಸೆಕ್ಯೂರಿಟಿಗಳನ್ನು ಕೊಡ್ತಾ ಇರೋದು ಯಾರಿಗೆ ಅಂದರೆ ಮುಸ್ಲಿಂ ಮಾಲ್ಗಳಿಗೆ, ಮುಸ್ಲಿಂ ಓನರ್ಶಿಪ್ ಇರೋ ಮಾಲ್ಗಳಿಗೆ, ಮುಸ್ಲಿಮರ ಬಿಸ್ನೆಸ್ಗಳಿಗೆ. ಏನು ಹಿಂದುತ್ವ, ಏನು ನಾಟಕ, ಅಬ್ಬಬ್ಬಬ್ಬಬ್ಬಬ್ಬ. ಅಂತಹ ಶರಣ್ ಪಂಪ್ವೆಲ್ ಹತ್ರ ಪಾಪ ಈ ಸಂತ್ರಸ್ತೆಯ ಚಿಕ್ಕಮ್ಮ ಹೋಗಿದ್ದಾರೆ. ಹೋಗಿ ಹಿಂದುತ್ವದ ಇದಲ್ವಾ, ಯಾಕೆಂದರೆ ಆ ಚಿಕ್ಕಮ್ಮನು ಬಜರಂಗ ದಳದ ಸದಸ್ಯ ಅಂತೆ, ಅದು ಮರ್ತದೆ ನಾನು. ಬಜರಂಗ ದಳದ ಸದಸ್ಯ ಎಲ್ಲ ಹೋಗಿ, ಅಣ್ಣ ಹಿಂದೂ ಹೆಣ್ಣುಮಗಳಿಗೆ ಈಗ ಅನ್ಯಾಯ ಆಗಿಬಿಟ್ಟಿದೆ, ಏನಾದರೂ ಮಾಡಬೇಕು, ನ್ಯಾಯ ಒದಗಿಸಿ ಕೊಡಬೇಕು ಅಂತ ಕೇಳಿದ್ದಕ್ಕೆ ಈ ಪಂಪ್ವೆಲ್ ಹೇಳ್ತಾನಂತೆ, ಆಕೆ ಹೇಳಿರೋದು, ಆ ಚಿಕ್ಕಮ್ಮ ಹೇಳಿರೋದು, ಈ ರೀತಿ ನಡೆದ ಮೇಲೆ ಮದುವೆ ಆದರೆ ಅವರಿಬ್ಬರು ಸಂತೋಷವಾಗಿ ಇರಲ್ಲ, ಆ ಮಗುನ ಯಾರಿಗಾದ್ರೂ ದತ್ತು ಕೊಟ್ಬಿಡಿ, ಅಂದರೆ ಆ ಮಗುನ ಬೀದಿ ಪಾಲು ಮಾಡಿಬಿಡಿ, ಏನು ಪರವಾಗಿಲ್ಲ, ಬ್ರಾಹ್ಮಣನ ರಕ್ಷಣೆ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದನ್ನು ನೇರವಾಗಿ ಹೇಳೋ ಧೈರ್ಯ ಇಲ್ಲ, ಒಳಗದಿರುತ್ತೆ, ಅದನ್ನು ಕದ್ದು ಮುಚ್ಚಿ ಹಿಂಗೆ ಹೇಳೋದು, ಹಿಂಗೆ ಅಲ್ಲ ರೀ. 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಆ ಹುಡುಗಿ ಆ ಮಗುಗೆ ಜನ್ಮ ಕೊಟ್ಟಿದ್ರೆ ಆ ಮಗುನ ತಗೊಂಡೋಗಿ ಎಲ್ಲಾದರೂ ಯಾರಿಗಾದ್ರೂ ಕೊಟ್ಟುಬಿಡು ಅಂದರೆ ಅವನನ್ನು ಮನುಷ್ಯ ಅಂತ ಕರಿಬೇಕಾ, ಮನುಷ್ಯತ್ವ ಇರೋನು ಅಂತ ಕರಿಬೇಕಾ, ಏನಂತ ಕರಿಬೇಕು ಅವನಿಗೆ? ಅಂತಹ ಸಲಹೆ ಕೊಟ್ಟು ಕಳಿಸಿದ್ದಾನೆ, ಅಂತಹ ಸಲಹೆ ಕೊಟ್ಟು ಕಳಿಸಿದ್ದಾನೆ. ಯಾಕೆ? ಆ ಹೆಣ್ಣು ಮಗು ಹಿಂದೂ ಅಲ್ವಾ, ಹಿಂದೂ ನಾವೆಲ್ಲ ಒಂದು ಅಂತ ಭಾಷಣ ಹೊಡೆದು ಮುಸ್ಲಿಮರ ವಿರುದ್ಧ ಎತ್ಕಟ್ಟುತ್ತೀರಲ್ಲ, ಆ ಒಂದರ ಭಾಗವಾಗಿ ಆ ಹೆಣ್ಣು ಮಗು ಇಲ್ವಾ? ಆ್ಯಕ್ಚುಲಿ ಇಲ್ಲ. ಅಲ್ಲಿರೋದು ಬ್ರಾಹ್ಮಣರ ಉದ್ಧಾರ, ಬ್ರಾಹ್ಮಣರ ರಕ್ಷಣೆ, ಬ್ರಾಹ್ಮಣರಿಗೆ ಏನೆಲ್ಲ ಬೇಕೋ ಅದನ್ನು ಒದಗಿಸಿಕೊಟ್ಟು ಬ್ರಾಹ್ಮಣರಿಗೆ ಗುಲಾಮ ಆಗಿರುವಂತಹ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ಹೆಸರು ಕೊಡಬೇಕು. ಅದಕ್ಕಾಗಿ ಹೋರಾಡ್ತಿರುವವರು ಇರಲ್ಲ. ಪ್ಲಸ್ ಲಾಭ ಮಾಡ್ಕೊಳ್ಳೋದಕ್ಕೆ ಮುಸ್ಲಿಮರ ಜೊತೆ ಬಿಸ್ನೆಸ್ ಡೀಲ್ಸ್ ಅಂಥವನು ಈ ಶರಣ್ ಪಂಪ್ವೆಲ್. ಇವಂದು ಈ ಗೋಳು. ಇನ್ನು ಇದೇ ಮನಸ್ಥಿತಿಯ ಮುಸ್ಲಿಮರ ವಿಚಾರ ಬಂದ ತಕ್ಷಣ ಎಲ್ಲೋ ಒಂದು ಹೆಣ್ಣು ಮಗುನ ಒಂದು ಬೆರಳು ಟಚ್ ಮಾಡಿಬಿಟ್ರೆ ಸಾಕು, ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಓ ಅಂತ ಅರ್ಚಾಡುವಂತಹ ಮೀಡಿಯಾ ಪಂಟ್ರುಗಳು, ಸೋಷಿಯಲ್ ಮೀಡಿಯಾ ಪಂಟ್ರುಗಳು, ವಿಷ ಕಕ್ಕುವಂತಹ ವಿಷ ಸರ್ಪಗಳು, ಕ್ರಿಮಿಗಳು, ಕೋಮು ಕ್ರಿಮಿಗಳು, ಅವುಗಳ ರೋದನೆಯನ್ನು ನೋಡೋಕ್ಕಾಗ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಆ ಹುಡುಗಿಯ ನಡವಳಿಕೆಯನ್ನು ಎಷ್ಟು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಿದ್ದಾರೆ ಅಂದರೆ, ಅವಳು ಏನಕ್ಕೆ ಹೋಗಿ ಮಲಗಬೇಕಾಗಿತ್ತು? ಅವಳಿಗೆ ಬುದ್ಧಿ ಇಲ್ವಾ? ಪ್ಲಸ್ ಆಕೆ ತಾಯಿಗೂ ಸಹ, ತಾಯಿ ಏನು ಮಾಡ್ತಿದ್ಲು? 9 ತಿಂಗಳಾಗೋವರೆಗೂ ತಾಯಿಗೆ ಹೆಂಗೆ ಗೊತ್ತಾಗಲಿಲ್ಲ? ಹೊಟ್ಟೆ ಇರಲಿಲ್ವಾ? ಬಟ್ಟೆ ಇರಲಿಲ್ವಾ? ಎಷ್ಟು ಕೊಳಕು ನೋಡಿ. ಒಬ್ಬ ಬ್ರಾಹ್ಮಣನನ್ನು, ಅದು ಅವನು ರೇಪ್ ಮಾಡಿದ್ದಾನೆ ಅನ್ನೋ ಆರೋಪ ಇರಬೇಕಾದ್ರೆ ಅವನ ರಕ್ಷಣೆ ಮಾಡೋದಕ್ಕೆ ಇಷ್ಟು ಡೈಲಾಗುಗಳು ಈ ಹಿಂದುತ್ವವಾದಿಗಳದ್ದು, ಅಷ್ಟು ಡೈಲಾಗುಗಳು. ಅಷ್ಟಕ್ಕೆ ನಿಲ್ಲಿಸಿದ್ರು ಪರವಾಗಿಲ್ಲ. ಇದು ಸಂಚು, ಆ ಹುಡುಗಿ ಮತ್ತು ಕುಟುಂಬ ಸೇರ್ಕೊಂಡು ಮಾಡಿರೋ ಸಂಚು. ಆ ಹುಡುಗನ ಹತ್ರ ದುಡ್ಡು ಪೀಕೋದಕ್ಕೆ ಮಾಡ್ಕೊಂಡಿರೋದು ಎಲ್ಲ ಸ್ಕೆಚ್ಚು. ಈ ರೀತಿ ಆರೋಪಗಳು ಬೇರೆ. ಈ ಕಚಡ ನನ್ನ ಮಕ್ಕಳಿಗೆ ಅವರದೇ ಅಕ್ಕನೋ ತಂಗಿನೋ ಅಥವಾ ಅವ್ರ ಮನೇಲಿ ಯಾವುದಾದ್ರು ಹೆಣ್ಣು ಮಗುಗೆ ಯಾವನಾದರೂ ಈ ಥರ ಗರ್ಭಿಣಿ ಮಾಡಿ ಮಗು ಆದಮೇಲೆ ಕೈ ಕೊಟ್ಟು ಓಡೋದ್ರೆ ಇದೇ ಮಾತು ಹೇಳ್ತಾರಾ? ಆವಾಗ ಮಾತ್ರ ಏನೇನೋ ಹೇಳಿರೋರು, ಅದು ವೈಯಕ್ತಿಕ. ಅದೇ ಜಾಗದಲ್ಲಿ ಅವನು ಕೃಷ್ಣರಾವ, ಅವನು ರೇಪ್ ಆರೋಪಿ, ಅವನು ಕೃಷ್ಣರಾವ್ ಅಲ್ಲದೆ ಮುಸ್ಲಿಂ ಆಗಿದ್ದಿದ್ರೆ, ಯಾವುದೊಂದು ಖಾನ್ ಆಗಿದ್ದಿದ್ರೆ ಇದೇ ಮಾತು ಹೇಳ್ತಿದ್ರ? ಆ ಹುಡುಗಿ ಏನು ಕತ್ತೆ ಕಾಯ್ತಿದ್ಲ? ಆ ಹುಡುಗಿ ಯಾಕೆ ಹೋಗ್ಬೇಕಾಗಿತ್ತು? 2 ಕೈ ಸೇರಿದ್ರೇನೆ ಚಪ್ಪಾಳೆ, ಹೀಗೆಲ್ಲ ಹೇಳ್ತಿದ್ರಾ? ಆ ಹುಡುಗಿ ಸುಳ್ಳೇ ಹೇಳಿದ್ರು ಸಹ ಆ ಮುಸ್ಲಿಂ ವಿರುದ್ಧ ದಿನ ಬೆಳಗಾದ್ರೆ ವಿಷ ಕಕ್ಕಿರೋರು, ರಸ್ತೆಗೆ ಬಂದಿರೋರು, ರಸ್ತೆ ತಡೆ ಮಾಡಿರೋರು, ಗಲಾಟೆ ಮಾಡಿರೋರು, ಗಲಭೆ ಮಾಡಿರೋರು, ದೊಂಬಿ ಎಬ್ಸಿರೋರು, ಬೆಂಕಿ ಹಾಕಿರೋರು, ಕಲ್ಲು ಹೊಡೆದಿರೋರು, ಎಲ್ಲ ಮಾಡಿರೋರು. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಬ್ಬ ಬ್ರಾಹ್ಮಣನ ಮೇಲೆ ಆರೋಪ ಬಂದಿದೆ ಅನ್ನೋ ಕಾರಣಕ್ಕೆ ಆ ಹುಡುಗಿಯ ಚಾರಿತ್ರ್ಯವಧೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಚಾರಿತ್ರ್ಯವಧೆ
ಹಿಂದುತ್ವದ ನಾಯಕ ಅಂತ ಕರೆಸ್ಕೊಳ್ಳೋನು ಮಗುನ ಯಾರಿಗಾರು ದತ್ತು ಕೊಟ್ಬಿಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅವನ ಅನುಯಾಯಿಗಳು ಪ್ಲಸ್ ಆ ಹಿಂದುತ್ವದ ಅನುಯಾಯಿಗಳು, ಸನಾತನ ಧರ್ಮದ ಹೆಸರಿನಲ್ಲಿ ದಿನ ಬೆಳಗಾದರೆ ದ್ವೇಷಕಾರವರು ಆ ಹುಡುಗಿಯನ್ನೇ ವಿಲನ್ ಮಾಡಿ, ಬರೀ ವಿಲನ್ ಅಲ್ಲ, ಅವಳ ಚಾರಿತ್ರ್ಯವನ್ನೇ ವಧೆ ಮಾಡಿ ಬಿಸಾಕ್ತಾ ಇದ್ದಾರೆ. ಇದು ನಾವು ಈಗ ನೋಡ್ತಿರುವಂತಹದ್ದು ಈ ಪುತ್ತೂರು ಪ್ರಕರಣದಲ್ಲಿ ನಾವು ನೋಡ್ತಾ ಇರೋದು. ಈ ಶರಣ್ ಪಂಪೇಲ್ ಒಬ್ಬನೇ ಅಲ್ಲ, ಈ ಪ್ರಕರಣದಲ್ಲಿ ಸುಮಾರು ಜನ ಹಿಂದುತ್ವದ ಹೆಸರಿನಲ್ಲಿರೋ ನಾಯಕರುಗಳು, ಸೋಕಾಲ್ಡ್ ನಾಯಕರು ಅಂತ ಅವ್ರಿಗೆ ಕರ್ಕೊಳ್ಳೋರು ಎಲ್ಲರ ಹತ್ರ ಪಾಪ ಆ ಹೆಣ್ಣು ಮಗುವಿನ ಕುಟುಂಬದವರು ಹೋದಾಗ ಅವರೆಲ್ಲರೂ ಇದೇ ಬುದ್ಧಿನ ತೋರಿಸಿರೋದು. ಆ ಬ್ರಾಹ್ಮಣನನ್ನು ಬಚಾವ್ ಮಾಡೋದಕ್ಕೆ ಏನೆಲ್ಲ ಮಾತಾಡಬೇಕೋ ಪುಸಿ ಮಾತುಗಳು ಮಾತಾಡಿ ತಪ್ಪಿಸ್ಕೊಂಡಿದ್ದಾರೆ. ಹಿಂದೂ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ರಿ ಅಂದರೆ ಹೇಡಿಗಳ ಹಾಗೆ ಎಸ್ಕೇಪ್ ಆಗಿದ್ದಾರೆ. ಇದು ಪುತ್ತೂರಿನ ಆ ಯುವತಿ, ಅನ್ಯಾಯಕ್ಕೆ ಒಳಗಾಗಿರುವಂತಹ ಯುವತಿ ಮತ್ತು ಆಕೆಯ ಕುಟುಂಬ ಅನುಭವಿಸ್ತಿರೋ ನೋವು ಮತ್ತು ಈ ಹಿಂದುತ್ವ ಪಡೆಗಳು ಅಂತ ಕರೆಸ್ಕೊಳ್ಳೋರು ತೋರಿಸ್ತಿರುವಂತಹ ನೀಚ ಮನಸ್ಥಿತಿ. ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.